ನಮಗೆ ಕುಣಿಗಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ 11th ಮೇ ತಿಂಗಳಲ್ಲಿ ನಮಗೆ ಒಂದು UDR ಕಂಪ್ಲೇಂಟ್ ಬಂದಿತ್ತು. ಸೊ ಒಂದು ಐಸ್ ಕ್ರೀಮ್ ಫ್ಯಾಕ್ಟ್ರಿ, ಅಪೋಲೋ ಐಸ್ ಕ್ರೀಮ್ ಫ್ಯಾಕ್ಟ್ರಿ ಏನಂತ ಒಂದು ಐಸ್ ಕ್ರೀಮ್ ಫ್ಯಾಕ್ಟ್ರಿಯಲ್ಲಿ ಒಳಗಡೆ ಅದೇ ಫ್ಯಾಕ್ಟ್ರಿಗೆ ಮಾಲೀಕನಾಗಿರುವಂಥ ನಗೇಶ್ ಅನ್ನೋನು ಅಲ್ಲೇ ಮೃತಪಟ್ಟಿರುವಂಥ ಮಾಹಿತಿ ಬಂದಿರುತ್ತೆ. ಇಮಿಡಿಯೇಟ್ ಸ್ಪಾಟ್ಗೆ ಹೋಗಿ ನೋಡಿರುವಾಗ ನಮ್ಮ ಪೊಲೀಸರಿಗೆ ಅವನು ಎಲ್ಲಿ ಮಲಗ್ತಾನೆ ಅದೇ ಜಾಗದಲ್ಲಿ ಬಿದ್ದಿರ್ತಾನೆ ಮೃತಪಟ್ಟಿರುವಂಥ ಸ್ಥಿತಿಯಲ್ಲಿ. ಆವಾಗ ಬಾಡಿನ ಇಮಿಡಿಯೇಟಾಗಿ ಅಲ್ಲಿ ಸ್ಥಳ ಮಾಜರ್ ಮಾಡಿ ಅಲ್ಲಿಂದ ಪೋಸ್ಟ್ಮಾರ್ಟಮ್ಗೆ ಕಳಿಸ್ತಾರೆ. ಪೋಸ್ಟ್ಮಾರ್ಟಮಲ್ಲಿ ಇನ್ಕ್ವೆಸ್ಟ್ ಮಾಡುವಾಗ ಸೊ ಅಲ್ಲಿ ಗೊತ್ತು ಬಂದಿರುವ ವಿಚಾರ ಏನಂದರೆ ಅವ್ರಿಗೆ ಕೈ ಮೇಲೆ ಎಲೆಕ್ಟ್ರಿಕ್ ಶಾಕ್ ಆಗಿರುವ ಮಾರ್ಕ್ಸ್ ಇರುತ್ತೆ. ಜೊತೆಗೆ ಮುಖ ಮೇಲೆ ಇದರ ಮೇಲೆ ಇರುವೆ ಕಚ್ಚಿರುವ ಮಾಹಿತಿ ಇರುತ್ತೆ. ಸೊ ಇದಾದ ಮೇಲೆ ನಾವು ಬಾಡಿನ ಪೋಸ್ಟ್ಮಾರ್ಟಮ್ ಕಳಿಸಿದ್ದೀವಿ. ಸೊ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಪೆಂಡಿಂಗ್ ಇರುವಾಗ ನಾವು ಮಿಕ್ಕಿದ ಘಟನೆ ನಡೆದಿರುವ ಹಿನ್ನೆಲೆ ಇದೆಲ್ಲ ಚೆಕ್ ಮಾಡುವಾಗ ನಮಗೆ ಒಂದು ನಮ್ಮ ಲೋಕಲ್ ಪೊಲೀಸರಿಗೆ DVR ಸಿಕ್ಕಿತ್ತು. ಸೊ DVR ಚೆಕ್ ಮಾಡುವಾಗ ಸೊ ನಮಗೆ ಘಟನೆ 10 ಮಿಡ್ನೈಟ್ಗೆ ನಡೆದಿರುವುದು ಕಂಡು ಬಂದಿರುತ್ತೆ. ಅದರಲ್ಲಿ 2 ವ್ಯಕ್ತಿಗಳು ಬಂದು ಒಂದು ಟವಲಿಂದ ಮೃತನ ಕುತ್ತಿಗೆ ಸುತ್ತು ಸಾಯಿಸಿರುವುದು ವಿಡಿಯೋದಲ್ಲಿ ಕಂಡುಬರುತ್ತೆ. ಇಮಿಡಿಯೇಟಾಗಿ ಆ ವಿಡಿಯೋ ಸಿಕ್ಕಿರೋ ತಕ್ಷಣವಾಗಿ ನಾವು ಆ ವಿಡಿಯೋನು ಮಾಜರ್ ಮೂಲಕ ಇದು ಮಾಡಿಕೊಂಡು ಸೀಸ್ ಮಾಡಿಕೊಂಡು ಸೊ ಅದು ವಿಚಾರಿಸಿರುವಾಗ ಆ ವಿಡಿಯೋದಲ್ಲಿ ಇರುವರು ಮೃತನ ಮಗ ಸೊ ಸೂರ್ಯ ಆ್ಯಂಡ್ ಮೃತನ ಮಗನಾದ ಫ್ರೆಂಡ್ ಧನುಷ್, ಈ ಇಬ್ಬರು ಸ್ಪಾಟಲ್ಲಿ ಇದ್ದರು ಅನ್ನೋದು ಕಂಡುಬರುತ್ತೆ. ಸೊ ಇಮಿಡಿಯೇಟಾಗಿ ನಾವು ಅವ್ರಿಗೋಸ್ಕರ ಈ UDR ಕೇಸ್ನ 302ಗೆ ಮರ್ಡರ್ ಕೇಸ್ಗಿಂತ ಕನ್ವರ್ಟ್ ಮಾಡಿಕೊಂಡು ಸೆಕ್ಷನ್ 103 ಮತ್ತು 238 BNS ಕೆಳಗಡೆ ಸೆಕ್ಷನ್ಸ್ ಆಲ್ಟರ್ ಮಾಡಿಕೊಂಡು ಅವನು ಹುಡುಕಕ್ಕೆ ಹೋಗಿದ್ವಿ. ಸೊ ನಮ್ಮ ಟೀಮ್ಗೆ ಅವರು ಬ್ಯಾಂಗ್ಳೂರಲ್ಲಿ ಒಂದು ಲಾಡ್ಜಲ್ಲಿ ಸಿಕ್ಕಿದ್ರು. ಸೊ ಲಾಡ್ಜಲ್ಲಿ ಸಿಕ್ಕಿದಾಗ ಅವ್ರನ್ನ ನಾವು ಅರೆಸ್ಟ್ ಮಾಡಿ ಅವ್ರನ್ನ ಕರ್ಕೊಂಡು ಬಂದಿದ್ವಿ. ಸೊ ಕರ್ಕೊಂಡು ಬಂದಾಗ ಅವರು ಹೇಳಿರುವ ವಿಚಾರ ಮೇಲೆ ಇನ್ನೂ ಮತ್ತಷ್ಟು ಜನರು ಸೆಕ್ಯೂರ್ ಆಗಿದ್ದರು. ಸೊ ಎಲ್ಲರನ್ನೂ ನಾವು ಕಸ್ಟಡಿಗೆ ತೊಗೊಂಡು ವಿಚಾರಿಸಿರುವಾಗ ನಮಗೆ ಗೊತ್ತು ಬಂದಿರೋದೇನೆಂದರೆ ಪ್ರೈಮಾ ಫೇಸಿ ಅವರು ಹೇಳಿರೋದು ಈ ಮೃತನ ಮಗಳನ್ನು ಇವನು ಮೃತ ಅಂದರೆ ಯಾರು ಸತ್ತೋಗಿದ್ದಾರೆ ಅವರು ಅವ್ರ ಮಗಳನ್ನೇ ಈ ಥರ ಮಾಡಿದ ಸೆಕ್ಷುವಲಿ ಹರಾಸ್ ಮಾಡ್ತಾಯಿದ್ರು ಅನ್ನೋಂಥ ಅಲಿಗೇಷನ್ ಅವರು ಅಕ್ಯೂಸ್ಡ್ಗಳು ಮಾಡಿದ್ದಾರೆ. ಬಟ್ ಇನ್ನೂ ವಿಚಾರಣೆಯಲ್ಲಿ ಅದು ಆ್ಯಕ್ಚುಯಲ್ ಮೋಟಿವ್ ಏನು ಅನ್ನೋದೂ ತಿಳ್ಕೊಬೇಕಾಗುತ್ತೆ. ಯಾಕೆಂದರೆ ಇನ್ನೊಂದು ವರ್ಷನ್ ಅವರು ಪ್ರಾಪರ್ಟಿ ಡಿಸ್ಪ್ಯೂಟ್ಗೋಸ್ಕರನೂ ಈ ಥರ ಆಗಿರ್ಬೋದು ಅಂತಲೂ ಹೇಳ್ತಾ ಇದ್ದಾರೆ. ಸೊ ಆ ವಿಚಾರನ ಇಲ್ಲ ಅಂದರೆ ಮಗಳ ವಿಚಾರನ ಅನ್ನೋದು ನಾವು ಇನ್ವೆಸ್ಟಿಗೇಷನಲ್ಲಿ ತಿಳ್ಕೊಂಡು ಮಿಕ್ಕಿದವ್ರನ್ನು ಮಾಡ್ತೀವಿ. ಆ್ಯಂಡ್ ಇಲ್ಲಿ ಇನ್ನೊಂದು ಗಮನಿಸಬೇಕಾಗಿರೋ ವಿಚಾರ ಏನಂದರೆ ಈ ಘಟನೆ ಏನು ಈ 10ನೇ ತಾರೀಕು ರಾತ್ರಿ ಆಗಿದೆ, ಇದಕ್ಕೂ ಮುಂಚೆನೂ ಸಹ ಒಂದು 15 ಡೇಸ್ ಮುಂಚೆ ಕಾರಿಂದ ಹೊಡೆದು ಆಕ್ಸಿಡೆಂಟ್ ಮಾಡಿಸಿ ಮರ್ಡರ್ ಮಾಡೋಕ್ಕೇನು ಇವರು ಒಂದು ಕಾನ್ಸ್ಪಿರಸಿ ಮಾಡಿದ್ದಾರೆ. ಅದರಲ್ಲಿ 5 ಜನ ಮನು, ಮೂರ್ತಿ, ಲಿಖಿತ್, ಗಂಗಾಧರ್ ಗೌಡ ಆ್ಯಂಡ್ ಉಲ್ಲಾಸ್, ಈ 5 ಜನ ಇನ್ವಾಲ್ವ್ ಆಗಿದ್ದರು. ಸೊ ಆವಾಗ ಅದು ಆ ಪ್ಲ್ಯಾನ್ ಫೇಲ್ ಆಗಿ ಅವರು ಅಲ್ಲೇ ಸ್ಪಾಟಲ್ಲಿಂದನೇ ಓಡೋಗಿರ್ತಾರೆ. ಸೊ ಅದೊಂದು ಘಟನೆಯೂ ನಡೆದಿದೆ. ಇನ್ನೂ ಈ ಥರ ಏನಾದರೂ ಆಗಿದೆಯಾ ಅನ್ನೋದು ನಾವು ಇನ್ನೂ ವಿಚಾರಣೆ ಮಾಡಿ ಅವ್ರ ಮೇಲೆ ಏನೇನು ಆಗುತ್ತೆ ಅದು ಎವಿಡೆನ್ಸ್ ಕಲೆಕ್ಟ್ ಮಾಡಿ ನಾವು ಅರೆಸ್ಟ್ ಮಾಡಿ ಫರ್ದರ್ ಇನ್ವೆಸ್ಟಿಗೇಷನ್ ಮಾಡಲಾಗುತ್ತೆ. ಚಿತ್ರದುರ್ಗ ಅಲ್ಲ, ಇದು ಹುಲಿಯೂರ್ದುರ್ಗ ಹತ್ರ ಒಂದು ಊರಲ್ಲಿ ಜಾತ್ರೆಯಲ್ಲಿ ಇವರು ಇದು ಆಕ್ಸಿಡೆಂಟ್ ಮಾಡೋಕ್ಕೆ ಪ್ರಯತ್ನ ಮಾಡಿದರು ಹುಲಿಯೂರ್ದುರ್ಗ ಹತ್ರ. ಇನ್ನೊಂದು ಘಟನೆ ಇವರು ಒಂದು ಹೇಳ್ತಾ ಇದ್ದಾರೆ ದಟ್ ಬೇರೆಯವರಿಗೆ ದುಡ್ಡು ಕೊಟ್ಟು ಸುಪಾರಿ ಕೊಟ್ಟು ಇದು ಮಾಡೋಕ್ಕೆ ಪ್ರಯತ್ನ ಮಾಡಿದರು. ಬಟ್ ಅದು ಕಾನ್ಸ್ಪಿರಸಿ ಹಂತದಲ್ಲೇ ನಿಂತಿದೆ. ಆ್ಯಕ್ಚುಲಿ ಅಟ್ಯಾಕ್ ಮಾಡಿಲ್ಲ ಅನ್ನೋದು ಏನು ಕಂಡು ಬರ್ತಾ ಇದೆ. ಬಟ್ ನಾವು ಇನ್ವೆಸ್ಟಿಗೇಷನ್ ಮಾಡಿ ಅವ್ರು ಯಾರು ಎಂಥವ್ರು ಇದೆಲ್ಲ ತಿಳ್ಕೊಂಡು ಫರ್ದರ್ ನಾವು ಕ್ರಮ ತಗೊಳ್ತೀವಿ. ತೊಗೊಂಡಿದ್ವಿ, ಈಗಾಗಲೇ ವಿಚಾರಣೆ ಮಾಡ್ತಾ ಇದ್ದೀವಿ. ಸದ್ಯಕ್ಕೆ ನಾವು 8 ಜನ ಸದ್ಯಕ್ಕೆ ಕಸ್ಟಡಿ ತೊಗೊಂಡಿದ್ವಿ. ಇನ್ನೂ ಯಾರ್ಯಾರು ಇನ್ವಾಲ್ವ್ ಆಗಿದ್ರು ಅವ್ರನ್ನೂ ಸಹ ನಾವು ತೊಗೊಂಡು ವಿಚಾರಣೆ ಮಾಡಿ ಅವ್ರನ್ನ ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಮಗಳು ಮಗ ಇದ್ದಾರೆ, ಇಬ್ಬರು. ಅವ್ರ ಹೆಂಡತಿ 15 ವರ್ಷದಿಂದನೇ ಸಪ್ರೇಟಾಗಿ ಹೆಂಡತಿ ಹಳ್ಳಿಯಲ್ಲಿ ಇರ್ತಾರೆ. ಇವರು ಮಕ್ಕಳ ಜೊತೆ ಇವರು ಕುಣಿಗಲ್ ಟೌನಲ್ಲಿದ್ದಾರೆ.
ಸಂಜು ಅನ್ನೋ ಹುಡುಗಗೆ ಮಗಳಿಗೆ ರಿಲೇಷನ್ಶಿಪ್ಪಲ್ಲಿದ್ದಾರೆ ಅನ್ನೋದು ನಮಗೆ ಪ್ರೈಮ ಫೇಸಿ ಕಂಡು ಬರ್ತಾ ಇದೆ. ಬಟ್ ಇನ್ವೆಸ್ಟಿಗೇಷನಲ್ಲಿ ನಾವು ತಿಳ್ಕೊಳ್ತೀವಿ. ಆರೋಪಿ ಸೂರ್ಯ, ಸಂಜು, ಧನುಷ್ ಇವರೆಲ್ಲ ಫ್ರೆಂಡ್ಸ್ ಆಗಿ ಇದ್ದಾರೆ. ಇದರಲ್ಲಿ ಜೊತೆಗೇನೆ ನಮಗೆ ಸಿಕ್ಕಿದ್ರು. ಅಂಡರ್ ಏಜ್ ಸದ್ಯಕ್ಕೆ ನಮಗೆ ಯಾರು ಕಂಡು ಬರ್ತಾ ಇಲ್ಲ. ಬಟ್ ಅವರ ಆಧಾರ್ ಕಾರ್ಡು ಮತ್ತು ಬರ್ತ್ ಸರ್ಟಿಫಿಕೇಟ್ ಚೆಕ್ ಮಾಡಿ ನಾವು ಅದನ್ನು ಡಿಸೈಡ್ ಮಾಡ್ತೀವಿ. ಇವರೆಲ್ಲ ಕ್ರಿಮಿನಲ್ ಹಿಸ್ಟ್ರಿ ನಮಗೇನು ಕಂಡು ಬರ್ತಾ ಇಲ್ಲ. ಸೊ ಇನ್ನೂ ಚೆಕ್ ಮಾಡಬೇಕು, ವಿಚಾರಣೆಯಲ್ಲಿ. ಉದ್ದೇಶಪೂರ್ವಕವಾಗಿ ಮಾಡಬೇಕಂತಾನೆ ಪ್ಲಾನ್ ಆಗಿ. CCTV ಕ್ಯಾಮ್ರಾ ಆ್ಯಸ್ ಎ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್ ನಾವು ಪ್ರತಿಯೊಂದು ಇನ್ಸಿಡೆಂಟ್ನಲ್ಲಿ CCTV ಕ್ಯಾಮ್ರಾ ಚೆಕ್ ಮಾಡ್ತೀವಿ. ಅದೇ ಹಂತದಲ್ಲಿ ನಾವು ಇದನ್ನು ಚೆಕ್ ಮಾಡಿದ್ವಿ. ಮೊದಲನೇ ದಿನ ನಮಗೆ UDR ಥರ ಮಾಡ್ಕೊಂಡಿದ್ವಿ. ಆವಾಗ ನಮಗೆ ಎಲೆಕ್ಟ್ರಿಕ್ ಶಾಕ್ ಇರೋದ್ರಿಂದ ಮತ್ತು ಇರುವೆ ಕಚ್ಚಿರೋದ್ರಿಂದ ಒಂದು ದಿನ ಡಿಲೇ ಆಗಿತ್ತು ಬಾಡಿ ನಾವು ಪತ್ತೆ ಮಾಡೋಕ್ಕೆ. ಸೊ ಆ ಒಂದು ದಿನ ಡಿಲೇಯಲ್ಲಿ ನಮಗೇನು ಕಂಡು ಬಂದಿರಲಿಲ್ಲ. ಒಂದು ಸಾರಿ CCTV ಫುಟೇಜ್ ನೋಡಿದ ಮೇಲೆ ನಮಗೆ ಇದು ಮರ್ಡರ್ ಅಂತ ತಿಳಿದು ಬಂದಿತ್ತು. ಸೊ ಒಂದು ಬಟ್ಟೆಯಿಂದ ಸ್ಟ್ರ್ಯಾಂಗ್ಲೇಟ್ ಮಾಡಿ ಕೈಯಿಂದ ಇನ್ನೊಬ್ಬ ಹುಡುಗ ಕೈ ಕಾಲು ಹಿಡ್ಕೊಂಡು ಮಾಡಿಸಿದ್ವಿ. ಮರ್ಡರ್ ಮಾಡಿದ ನಂತರ ಅವನು ವೈರಿಂದ ಶಾಕ್ ಮಾಡಿಸಿದ್ದಾನೆ ಅಂತ ನಮಗೆ ವಿಚಾರಣೆಯಲ್ಲಿ ಹೇಳ್ತಾ ಇದ್ದಾರೆ. ನಾವು ಇನ್ನೂ ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಅದು ಹೆಂಗೆ ಮಾಡಿದ್ದಾರೆ, ಯಾವ ಜಾಗದಲ್ಲಿ ಮಾಡಿದ್ದಾರೆ, ಹೆಂಗೆ ಮಾಡಿದ್ದಾರೆ ಅಂತ ನಾವು ಮಾಡ್ತಾ ಇದ್ದೀವಿ. ಅದು ಒಂದು ಸದ್ಯಕ್ಕೆ ಹೇಳ್ತಾ ಇದ್ದಾರೆ. ಬಟ್ ಅವರು ಪ್ರೀತಿ ಕಾರಣನ ಇಲ್ಲ ಅವ್ರ ತಂದೆನೇ ಅವ್ರ ಹುಡುಗಿನೂ ಹರಾಸ್ ಮಾಡ್ತಾ ಇದ್ದಾನ, ಇಲ್ಲ ಪ್ರಾಪರ್ಟಿ ಡಿಸ್ಪ್ಯೂಟಾ, ಈ ಥರ 3-4 ಹ್ಯಾಂಗಲ್ಸ್ ಇದ್ದಾವೆ. ಎಲ್ಲ ನಾವು ಇನ್ವೆಸ್ಟಿಗೇಷನ್ ಮಾಡಿ ಯಾವುದು ಬರುತ್ತೆ ಅದನ್ನು ನಾವು ಮಾಡ್ತೀವಿ. ಮಗ ಬಂದಿರೋದು ಸ್ಟೇಷನ್ ಹತ್ರ ಜಾಸ್ತಿ ಮಾಹಿತಿ ಇಲ್ಲ. ಬಟ್ ಇವರು ಹಣದ ವಿಚಾರದಲ್ಲಿ ನಮಗೆ ಹುಲಿಯೂರು ದುರ್ಗದಲ್ಲಿ ಒಂದು NC ಆಗಿದೆ, ನಾನ್ ಕಾಗ್ನಿಸಬಲ್ ಕೇಸ್ ಒಂದಾಗಿದೆ. ತಂದೆ ಮಗನ ಮೇಲೆ ಅಲ್ಲ, ದುಡ್ಡು ಯಾರು ಇವರು ಐಸ್ ಕ್ರೀಮ್ ಬಿಸ್ನೆಸ್ ಏನು ಮಾಡ್ತಾರೆ ಅದರಲ್ಲಿ ಆರ್ಡರ್ ಕೊಟ್ಟಿರೋದಕ್ಕೆ ದುಡ್ಡು ಕೊಟ್ಟಿರಲ್ಲ. ಇವರು ಗೂಡ್ಸ್ ಸಪ್ಲೈ ಮಾಡಿರ್ತಾರೆ. ಆ ವಿಚಾರದಲ್ಲಿ ಹುಲಿಯೂರು ದುರ್ಗದಲ್ಲಿ ಒಂದು ಇದಾಗಿದೆ. ಅದೇ ಘಟನೆಯಲ್ಲಿ ಇವ್ರನ್ನು ಹೊಡೆದಿರ್ತಾರೆ. ಅದು ಇಂಜುರೀಸು ಬಾಡಿ ಮೇಲೆ ಇದ್ದಾವೆ.